ಸುತ್ತಮುತ್ತಲೂ ಅನೇಕರು ಅಜೀರ್ಣ ಸಮಸ್ಯೆಗಳು, ಜೀರ್ಣಶಕ್ತಿ ಕುಂದಿತೆ ಮತ್ತು ವಿವಿಧ ಹೊಟ್ಟೆ ನೋವಿನ ಸಮಸ್ಯೆಗಳಿಂದ ಬಳಲುತ್ತಾ ಇರ್ತಾರೆ. ಆದರೆ ಅಂಥವರು ಮನೆಯಲ್ಲೇ ಲಭ್ಯವಾಗುವ ಕೆಲವು ಮನೆಮದ್ದುಗಳನ್ನು ಬಳಸಿ ತಮ್ಮ ಹೊಟ್ಟೆ ನೋವಿನ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು. ಮೊದಲಿಗೆ ನಿಂಬೆ ರಸ, ಪುದೀನ ರಸ ಮತ್ತು ಶುಂಠಿ ರಸಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸಿ 1 ಗ್ಲಾಸ್ ಪ್ರತಿದಿನ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಇನ್ನು ಇಂಗು, ಏಲಕ್ಕಿ, ಶುಂಠಿ, ದಾಲ್ಚಿನ್ನಿ, ಚಕ್ಕೆಯನ್ನ ನಾವು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಸೇವಿಸುವುದರಿಂದ ಹೊಟ್ಟೆ ನೋವು ಮಾಯವಾಗುತ್ತೆ. ಇನ್ನು ಬೇಕಿಂಗ್ ಸೋಡಾ ಅಜೀರ್ಣ ಸಮಸ್ಯೆಗೆ ಸೂಕ್ತ ಮನೆಮದ್ದು. ಬಿಸಿ ನೀರಿನಲ್ಲಿ ಬೇಕಿಂಗ್ ಸೋಡಾವನ್ನ ಹಾಕಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಇನ್ನು ಪಪಾಯ ರಸದೊಂದಿಗೆ ಜೇನುತುಪ್ಪವನ್ನ ಬೆರೆಸಿ ಕುಡಿಯೋದ್ರಿಂದಲೂ ಅಜೀರ್ಣ ಸಮಸ್ಯೆಗಳು ದೂರವಾಗುತ್ತೆ. ಇನ್ನು ದಾಲ್ಚಿನ್ ಪುಡಿಯೊಂದಿಗೆ ನೀರು ಬೆರೆಸಿ ಕುಡಿಯೋದ್ರಿಂದ ಅಜೀರ್ಣ ಸಮಸ್ಯೆಗಳು ದೂರವಾಗುತ್ತೆ. ಪುದೀನ ಮತ್ತು ಜೀರಿಗೆಯನ್ನ ಒಟ್ಟಿಗೆ ಜಗಿಯುವುದರಿಂದಲೂ ಸಹ ಜೀರ್ಣಶಕ್ತಿ ಸಮಸ್ಯೆಗಳು ದೂರವಾಗುತ್ತೆ. ಅದಷ್ಟೇ ಅಲ್ಲದೆ ತುಳಸಿ ಎಲೆ ಮತ್ತು ಪುದೀನ ಎಲೆಗಳನ್ನ ನಾವು ಹೆಚ್ಚಾಗಿ ಸೇವಿಸುವುದರಿಂದ ಹೊಟ್ಟೆ ನೋವಿನ ಸಮಸ್ಯೆಗಳು ದೂರವಾಗುತ್ತೆ. ಇನ್ನು ಮಜ್ಜಿಗೆ ಮತ್ತು ಜೀರಿಗೆಯನ್ನ ಸೇವಿಸುವುದರಿಂದಲೂ ಅಜೀರ್ಣ ಸಮಸ್ಯೆಗಳು ದೂರವಾಗಿ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.